ಲೇ ಕಿತ್ತೋಗಿರೋ ನನ್ನ ಮಕ್ಕಳ ಇನ್ನೂ ಎಷ್ಟು ಹೆಸರು ಹಾಳು ಮಾಡ್ತಿರೋ ದರ್ಶನ್ ಬಾಸ್ ಅವ್ರದ್ದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ ಫ್ರೆಂಡ್ಸ್, ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಸಂಘ ಅಂತ ಹೇಳ್ಬಿಟ್ಟು ಒಂದು ಪೇಜ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಪೋಸ್ಟ್ ಹಾಕ್ತಾಯಿದ್ದಾರೆ ಎಲ್ಲ ಕಡೆಯೂ. ದಯವಿಟ್ಟು ಇದನ್ನು ಯಾರು ನಂಬಕೋಗ್ಬೇಡಿ. ದರ್ಶನ್ ಅಭಿಮಾನಿಗಳು ಯಾರು ಈ ರೀತಿ ಮಾಡಿಲ್ಲ. ಇದನ್ನು ಡಿ ಬಾಸ್ ಕಂಪ್ನಿಯವರು ಅವ್ರ ಪೇಜಲ್ಲಿ ಹಾಕ್ಕೊಂಡಿದ್ದಾರೆ, ನಾನು ಶೇರ್ ಮಾಡಿದ್ದೀನಿ. ವಿಷಯ ಏನಪ್ಪ ಅಂತಂದರೆ, ನೋಡಿ, ಕಾಂಗ್ರೆಸ್ ಅವ್ರಿಗೂ ದರ್ಶನ್ ಅವ್ರಿಗೆ ಆಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಫೇಕ್ ನ್ಯೂಸ್ ಮಾಡಿ ಕಾಂಗ್ರೆಸ್ ಅವರು ಇನ್ನೂ ಕಾಂಗ್ರೆಸ್ ಪಕ್ಷದವರು, ಓಕೆ, ಕಾಂಗ್ರೆಸ್ಸನ್ನು ನಮ್ಮದೇ ಒಪ್ಕೊತೀನಿ, ಆದರೆ ಕಾಂಗ್ರೆಸ್ ಪಕ್ಷದವ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲ ಬೈದಿರೋ ಅಂತ ಒಂದು ಪೋಸ್ಟ್ ಹಾಕಿ ಅವರು ಈ ಪೋಸ್ಟ್ನ ನೋಡಿ ಇನ್ನೂ ದ್ವೇಷ ಸಾಧಿಸಬೇಕು, ಹಾಗೆ ಸಾಧಿಸ್ಬೇಕು ಅನ್ನೋಕ್ಕೆ ತಂದಿಟ್ಟು ತಮಾಷೆ ನೋಡೋಂಥ ನನ್ನ ಮಕ್ಕಳಿಗೆ ಈ ವಿಡಿಯೋ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಮನುಷ್ಯರೇ ಅಲ್ಲ, ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಇನ್ನಷ್ಟು ಕಷ್ಟ ಕೊಟ್ಟು ತಮಾಷೆ ನೋಡೋಂಥ ನಿಮ್ಮಂಥ ಅವ್ರಿಗೆ ಏನು ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ನೀವು ಯಾರ್ಯಾರು ಅಭಿಮಾನಿಗಳಿದ್ದೀರಂತ ನಮ್ಗೆ ಗೊತ್ತಿದೆ. ಬೇರೆ ಅಭಿಮಾನಿಗಳು ನೀವು ತಂದಿಕ್ಕಿ ತಮಾಷೆ ನೋಡಿ ದರ್ಶನ್ ಅವ್ರಿಗೆ ಇನ್ನೂ ಸಂಕಷ್ಟ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀರ. ಮಾಡಿ, ಎಷ್ಟು ಮಾಡಿದ್ರೂ ಅವ್ರು ಏನೂ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಮೇಲೆ ಭಗವಂತ ಇದ್ದಾನೆ. ಕಷ್ಟ ಬಂದಿದೆ, ಆಯಿತು, ಅನುಭವಿಸೋಣಂತೆ. ಆದರೆ ನಿಮ್ಮ ಈ ಒಂದು ಅಪಪ್ರಚಾರದಿಂದ ಖಂಡಿತವಾಗೂ ಅವ್ರಿಗೇನು ಕೆಡಗಾಗಲ್ಲ. ದೇವರಿದ್ದನ್ನು ಕಾಪಾಡ್ತಾನೆ. ಇವತ್ತಿನ ನಾಳೆ ಹೊರಗಡೆ ಬಂದೇ ಬರ್ತಾರೆ. ದಯವಿಟ್ಟು ಅಭಿಮಾನಿಗಳೇ, ದಯವಿಟ್ಟು ಯಾವುದಕ್ಕೆ ನೀವು ಏನು ಪ್ರೇರಣೆ ಕೊಡಬೇಡಿ, ಆಗ ಪ್ರೋತ್ಸಾಹ ಮಾಡಬೇಡಿ. ಇದು ಫೇಕ್ ನ್ಯೂಸು. ಎಲ್ರಿಗೂ ನಮಸ್ಕಾರ. ದರ್ಶನ್ ಬಾಸ್ ಅಭಿಮಾನಿಗಳು ಯಾರ್ಯಾರು ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಹಾಗೂ ಇದು ಫೇಕ್ ನ್ಯೂಸ್.